ನಿನ್ನ ಗಂಡನಲ್ಲಿ ಒಳ್ಳೆ ಹುಡುಗಿ ಕುಡಿದ್ರು ಸಿಕ್ಕಿದೆ ಬಾವಾ. ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ನಿನ್ನ ಗಂಡನ ಕರ್ಮಕ್ಕೆ ನಾನೇನು ಮಾಡಲ್ಲ ಈ ಭಾನುಮತಿ. ದ್ರೌಪದಿ ಭಾಮ, ಅರ್ಜುನ. ಅಮ್ಮ ಭಾನುಮತಿ, ನಿಮ್ಮ ನಡೆದ ಎಂತಂದರೆ ಬಾವಾ. ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲನ್ನು ಹಿಡಿಯಬಲ್ಲರೆ, ನಿಮ್ಮ ಕೈಯಲ್ಲಿ ಸಿಕ್ಕವರನ್ನು ದುಃಖ ಪಡಿಸಬಲ್ಲರೆ. ಅದು ಹೇಗಂದರೆ ಹಿಂದಕ್ಕೆ ವಿಷದ ಕಜ್ಜಾಯವನ್ನೇ ತಿನ್ನಿಸಿದ್ರೆ, ಅಗ್ನಿ ಹಚ್ಚಿಸಿದ್ರೆ, ತಪ್ಪಿಸಿ ದೂತವನ್ನಾಡಿಸಿದ್ರಿ ಮತ್ತು ಸಭೆಯಲ್ಲಿ ಸತಿಮಳೆಯನ್ನು ವೆಚ್ಚಪಡಿಸಿದ್ರಿ. ಅಹೇ ಭಾನುಮತಿ, ನಮ್ಮ ಸಿರಿ ಸಾಮ್ರಾಜ್ಯವನ್ನು ಅಪಹರಿಸಿದ್ರಿ. ಇದು ಅಲ್ಲದೆ ನಮ್ಮನ್ನು ಅರಣ್ಯ ಸೇರಿಸಿದ್ರಿ. ಎಲ್ಲಿದ್ದರೂ ನಿಮ್ಮ ಸೊಲ್ಲು ಅಡಗಲ್ಲದಲ್ಲಮ್ಮ ಭಾನುಮತಿ. ನಿಮ್ಮಂತ ಪಾಪಿಷ್ಟರಿಗೆ ಉಪಕಾರ ಮಾಡಬಾರದು. ಅಹೇ ಭಾನುಮತಿ, ಇದಕ್ಕೊಂದು ನೀತಿ ಹೇಳುವನು, ಪ್ರೀತಿಯಿಂದ ಕೇಳು. ಏನದು? ಉಪಕಾರೋಪಿ ನೀಚನಂ ಅಪಕಾರೋಪಿ ಜಯತೆ, ಪಾಯಪಾನಂ ಭುಜಾಂಗನಂ ಕೇವಲ ವಿಷವರ್ಧನಂ. ಅಂದಾಗೆ ಅಹೇ ಭಾನುಮತಿ, ಈ ಶ್ಲೋಕದ ತಾತ್ಪರ್ಯವೇಳವನು ಚೆನ್ನಾಗಿ ಕೇಳು. ಏನದು ಬಾವಾ? ಹಾವಿಗೆ ಹಾಲೆರೆದರೆ ಮತ್ತಷ್ಟು ವಿಷವು ವೃದ್ಧಿ ಆಯಿತೆಂಬ ಗಾದೆ ಮಾತಿನಂತೆ ನೀಚರಾದವರಿಗೆ ಉಪಕಾರ ಮಾಡಿದರೆ ಅವರು ನಮಗೆ ಅಪಕಾರ ಮಾಡುವರು. ಹೇ ಭಾನುಮತಿ, ನೀವು ಮಾಡಿದ ಪಾಪಗಳನ್ನು ನೆನೆಸಿಕೊಂಡಿರೆ ಎನ್ನ ಹೊಟ್ಟೆಗಳು ಬುಗಿಲ್ ಬುಗಿಲ್ ಎಂದು ಕೋಪ ಎಕ್ಕರವಾಗಿ ಈ ಕೋರಿ ಪಾದದಿಂದ ಮಸ್ತಕದವರಿಗೆ ಬೆಂಗೆತ್ತಿ ಬಾಯಿಸುತ್ತಿರುವುದು. ಕಾಲಕ್ಕೆ ಯತ್ನವಿಲ್ಲ. ಅಣ್ಣಯ್ಯನ ಆಜ್ಞೆ ಎಂಬ ಕಣ್ಣಿನೊಳಗೆ ಸಿಲುಕಿ ಸುಮ್ಮನಿರಬೇಕಾಯಿತು. ಇಲ್ಲವಾಯಿತೆ ಕುರುಕುಲವೆಂಬ ಸರದಿಯಂ ಎನ್ನ ಕರಪಲ್ಲಗಳಲ್ಲಿ ಮೆರ್ತಿದ ಎನ್ನ ಗದರ್ತನಿಂದ ವಿಶ್ವಘಾತಕನಾದ ದುಶ್ವಾಸನಂ ಹೇಗೆ ಸಿಳಿದನು, ಅದರಂತೆ ಕೌರವನ ಕಣ್ಣಮಂ ಕಳೆದ ಇಂದು ಭೂತ ತಂಡಕ್ಕೆ ದಂಡೆಯಾಗಿ ಉಣಬಡಿಸುತ್ತಿದ್ದೆ. ಹೇ ಭಾನುಮತಿ, ಇದನ್ನು ತಿಳಿಯದೆ ನನ್ನನ್ನು ಬಂದು ಕೇಳುವುದಕ್ಕೆ ನಿನಗೆ ಇಷ್ಟು ಧೈರ್ಯ ಕೊಟ್ಟವರುದಾರು. ಆಚೆಗೆ ನಡೆಯ ಬುದ್ಧಿಲ್ಲದ ಭಾನುಮತಿ.